ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶಾನ್ವಿ ಡ್ರೀಮ್ ವ್ಲಾಗ್ಸ್. ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್. ಇದು ಫ್ರೈಡೇ ವ್ಲಾಗ್ ಆಗಿದೆ. ನಾನು ನೈಟೇ ಪಾತ್ರೆಗಳೆಲ್ಲ ಉಜ್ಜಿ ಮಡಗಿದ್ದೆ. ಅದನ್ನೆಲ್ಲ ಈಗ ಎತ್ತಿಟ್ಬಿಟ್ಟು ಆಮೇಲೆ ನನ್ನ ಮಗಳಿದ್ಲು. ನನ್ನ ಮಗಳಿಗೆ ಸ್ವಲ್ಪ ಹಾಲು ಕುಡಿಸ್ಬಿಟ್ಟು ಮತ್ತೆ ನಿದ್ದೆ ಮಾಡಿಸ್ದೆ ಫ್ರೆಂಡ್ಸ್. ನಿದ್ದೆ ಮಾಡಿಸ್ಬಿಟ್ಟು ಬಂದು ಮತ್ತೆ ಅಡುಗೆ ಮಾಡ್ತಾಯಿದ್ದೀನಿ. ಅಡುಗೆ ಮಾಡೋಕ್ಕೂ ಮುಂಚೆ ಹೆಲ್ತಿಯಾಗಿ ಏನಾದರೂ ಕುಡಿತೀನಿ ಅಂತ ಹೇಳಿದ್ದೆ ಅಲ್ಲ ಮೊದಲೇ. ಅದಕ್ಕೀಗ ಬಿಸಿನೀರು ಕಾಯಿಸಿದ್ದೀನಿ. ಬಿಸಿನೀರಿಗೆ ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಕುಡಿತಾಯಿದ್ದೀನಿ ಫ್ರೆಂಡ್ಸ್. ಇವತ್ತು ನಿಂಬೆಹಣ್ಣಿನಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ಕೊಬ್ಬನ್ನು ಕರಗಿಸುತ್ತೆ ಮತ್ತು ನಮ್ಮ ಸ್ಕಿನ್ನಿಗೂ ತುಂಬ ಒಳ್ಳೆಯದು. ಅದರಿಂದ ನಾನು ಆಗಾಗ ಕುಡಿತಾ ಇರ್ತೀನಿ. ಬಿಸಿನೀರು ಕುಡಿದ್ಬಿಟ್ಟು ಮೆಂತ್ಯ ಸೊಪ್ಪು ಬಸ್ಸಾರು ಮಾಡೋಣ ಅಂದ್ಬಿಟ್ಟು ಅವ್ರ ಬೇಳೆನ ಕ್ಲೀನಾಗಿ ತೊಳೆದು ಇಟ್ಕೊಂಡಿದ್ದೀನಿ. ಮತ್ತು ಮೊಳಕೆ ಕಟ್ಟಿದ ಕಾಳು ಹಾಕ್ಕೊಂಡಿದ್ದೀನಿ. ಎರಡನ್ನು ಹಾಕಿ ಒಂದು ಕಡೆ ಬೇಯಕ್ಕೆ ಇಟ್ಟಿದ್ದೀನಿ. ನಾನಿವತ್ತು ಒಲೆ ಮೇಲೆ ಮಾಡ್ತಾಯಿದ್ದೀನಿ. ಯಾವಾಗೂ ಒಲೆ ಮೇಲೇ ಮಾಡ್ತೀನಿ. ಸಿಂಪಲಾಗಿ ಮಾಡ್ಕೊಳ್ಳೋದಾದರೆ ಗ್ಯಾಸ್ ಮೇಲೆ ಮಾಡ್ಕೊತೀನಿ. ಒಂದು ಕಡೆ ಇಟ್ಟಿದ್ದೀನಿ ಫ್ರೆಂಡ್ಸ್. ಇನ್ನೊಂದು ಸೈಡು ಅದು ಬೇಳೆ ಬೇಯೋಷ್ಟರೊಳಗಡೆ ಸೊಪ್ಪನ್ನು ಕ್ಲೀನ್ ಮಾಡಿ ತೊಳೆದು ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಜಾಸ್ತಿ ಸಣ್ಣದಾಗೂ ಇಲ್ಲ, ಮೀಡಿಯಮಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬೇಳೆ ಬೆಂದಿತ್ತು. ಬೇಳೆ ಬೆಂದ ಮೇಲೆ ಸೊಪ್ಪನ್ನು ಹಾಕಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಇಡ್ತಾಯಿದ್ದೀನಿ. ಆ ಸೊಪ್ಪು ಬೇಯೋಷ್ಟರೊಳಗಡೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಂತ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಮೊದಲು ಕಡಲೆ ಬೀಜನ ಹುರಿದು ಇಟ್ಟಿದ್ದೀನಿ. ಇನ್ನೊಂದು ಸೈಡು ಮಿಕ್ಸಿ ಜಾರಲ್ಲಿ ಒಂದು ಅರ್ಧ ಗಡ್ಡೆಯಷ್ಟು ಬೆಳ್ಳುಳ್ಳಿ, ಸ್ವಲ್ಪ ಈರುಳ್ಳಿ ಹಾಕ್ಕೊಂಡು ಒಂದು ಟೊಮೆಟೊ ತೊಗೊಂಡಿದ್ದೀನಿ. ಆಮೇಲೆ 2 ಸ್ಪೂನ್ ಸಾಂಬಾರು ಪುಡಿ ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್. ನಮ್ಮ ಮನೇಲಿ ಖಾರ ಎಲ್ಲ ಕೂಟೋಧೂಳು ಅಂತಾರೆ ನಮ್ಮ ಹಳ್ಳಿ ಕಡೆ, ಅದನ್ನು ಹಾಕ್ಕೊಂಡಿದ್ದೀನಿ. ಮತ್ತು ಜೀರಿಗೆ, ಸ್ವಲ್ಪ ಮೆಣಸು ಮತ್ತು ಹುಣಸೆಹಣ್ಣನ್ನು ಈ ರೀತಿ ಬಗ್ಸಿರ್ತೀವಲ್ಲ ಸೊಪ್ಪು, ಆ ನೀರಲ್ಲಿ ನೆನೆಸಿಟ್ಕೊಂಡಿದ್ದೀನಿ. ಸ್ವಲ್ಪ ಹುರಿದಿರೋ ಕಡಲೆ ಬೀಜನ ಹಾಕ್ಕೊಂಡಿದ್ದೀನಿ. ಈಗ ಹುಣಸೆಹಣ್ಣು ಆಮೇಲೆ ಬೆಂದಿರೋ ಬೇಳೆ, ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಹಾಕೊಂಡು ನುಣ್ಣಗೆ ರುಬ್ಕೊಂಡು ಒಂದು ಸೈಡ್ಗೆ ಇಟ್ಕೊಂಡು ಈಗ ಸೊಪ್ಪು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಎಣ್ಣೆ, ಸಾಸಿವೆ ಹಾಕ್ಕೊಂಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಸೊಪ್ಪಿಗೆ ಒಗ್ಗರಣೆಗೆ ಹಾಕುವಾಗ ಜಾಸ್ತಿ ವಾಡಿಸ್ಬಾರ್ದು ಫ್ರೆಂಡ್ಸ್. ಜಾಸ್ತಿ ಕೆಂಪಗೆ ಆಗಬಾರ್ದು. ಅದು ಹಸಿ ಸ್ಮೆಲ್ ಹೋದರೆ ಸಾಕು, ಚೆನ್ನಾಗಿರುತ್ತೆ. ಆಮೇಲೆ ಸೊಪ್ಪು ಹಾಕ್ಕೊಂಡು ಅದಕ್ಕೆ ಕಡಲೆ ಬೀಜ ಪುಡಿ ಸಿಲಿದ್ರೆ ರೆಡಿ. ಮತ್ತು ಬಸ್ಸಾರಿಗೆ ಎಣ್ಣೆ, ಸಾಸಿವೆ, ಕರಿಬೇವು ಸೊಪ್ಪು ಹಾಕಿದ್ದೀನಿ. ಅದನ್ನೆಲ್ಲ ವೀಡಿಯೋ ಮಾಡ್ಕೊಂಡಿಲ್ಲ ಫ್ರೆಂಡ್ಸ್, ಯಾಕಂದರೆ ನನ್ನ ಮಗನಿಗೆ ಸ್ಕೂಲ್ಗೆ ಟೈಮ್ ಆಗೋಗಿತ್ತು. ಅದಕ್ಕೆ ಅವನ್ನ ಕಳಿಸ್ಬಿಟ್ಟು ಮತ್ತು ನಾನು ಬಂದು ಊಟ ಮಾಡಿದೆ. ಮತ್ತು ನಾನು ಊಟ ಮಾಡಿ ಮನೆಯಲ್ಲೆಲ್ಲ ಕೆಲಸ ಮಾಡಿಬಿಟ್ಟು ಸಂಜೆ ನಮ್ಮ ಗಾರ್ಡನ್ಗೆಲ್ಲ ಗಿಡಗಳಿಗೆಲ್ಲ ನೀರು ಹಾಕಿ ಹೂವು ಬಿಡಿಸ್ತಾ ಇದ್ದೀನಿ. ಹೂವು ಬಿಡಿಸಿದ್ದಾಯಿತು. ಮತ್ತು ರೋಸ್ ಚೆನ್ನಾಗಿತ್ತು ಅಂತೇಳಿ ವೀಡಿಯೋ ಮಾಡಿಕೊಂಡೆ. ಮತ್ತು ನೋಡಿ, ಇಷ್ಟು ಕನಕಾಂಬರ ಸಿಕ್ಕಿತ್ತು. ಮಲ್ಲಿಗೆ ಹೂವು ಇನ್ನೂ ಬಿಟ್ಟಿಲ್ಲ ನಮ್ಮ ಗಾರ್ಡನ್ನಲ್ಲಿ. ಕನಕಾಂಬರ ಮಾತ್ರ ಸಿಕ್ಕಿದೆ. ಮಲ್ಲಿಗೆ ಹೂವು ಸ್ವಲ್ಪ ಸಿಗ್ತಾಯಿದೆ ಅಷ್ಟೇ ಫ್ರೆಂಡ್ಸ್. ಹಾಗೆ ನಮ್ಮಮ್ಮ ಕುರಿಲಿ ಮೇಯ್ಸೋಕೆ ಹೋಗಿದ್ರು. ಅಲ್ಲಿ ಒಂದು ಮೊಲ ಸಿಕ್ತು ಅಂತೇಳಿ ತೊಗೊಬಂದಿದ್ರು. ತುಂಬ ಚೆನ್ನಾಗಿತ್ತು. ಆದರೆ ನಮ್ಮ ಬ್ಯಾಡ್ ಲಕ್, ಒಂದು ಬೆಕ್ಕು ಬಂದು ಅದನ್ನ ನೈಟು ತಿಂದುಬಿಟ್ಟಿದೆ. ಮುಚ್ಚಿಟ್ಟಿದ್ವಿ, ಆದರೂ ಅದು ಹೆಂಗೆ ತಿಂತೇನೋ ತಿಂದುಬಿಟ್ಟಿದೆ. ಮತ್ತು ನೈಟ್ ಡಿನ್ನರ್ಗೆ ಬುಗ್ಗಿ ಮಾಡ್ತಾಯಿದ್ದೀವಿ. ಬುಗ್ಗಿ ಯಾವಾಗಲೂ ಮಾಡ್ದಂಗೆ ಅಲ್ಲದೆ ಈ ಸಲ ಡಿಫ್ರೆಂಟಾಗಿ ಮಾಡೋಣ ಅಂದ್ಬಿಟ್ಟು ಕ್ಯಾರೆಟ್ ಹಾಕಿ ಮಾಡ್ತಾಯಿದ್ದೀನಿ. ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಈರುಳ್ಳಿನ ಹೀಗೆ ಕಟ್ ಮಾಡಿದಾದಮೇಲೆ ಸಣ್ಣಗೆ ಕಟ್ ಮಾಡ್ಕೋಬೇಕು. ಸಣ್ಣ ಕಟ್ ಮಾಡಿದ್ದನ್ನ ಈ ರೀತಿ ಸ್ಕ್ವೀಸ್ ಮಾಡಿಕೊಂಡು ಹಾಕ್ಕೋಬೇಕು. ಕ್ಯಾರೆಟು ಅಷ್ಟೇ ಸಣ್ಣದಾಗಿ ತುರಿದ್ಕೋಬೇಕು, ಯಾಕಂದರೆ ಅದು ಬೇಯಬೇಕಲ್ವ. ಅದಕ್ಕೆ ಏನಿದು ನೈಟ್ ಡಿನ್ನರ್ಗೆ ಬುಗ್ಗಿ ಮಾಡ್ತಾಯಿದ್ದಾರಾ ಅಂತ ಅಂದ್ಕೋಬೋದು. ಬುಗ್ಗಿ ಅಥವಾ ಪಡ್ಡು ಅಂದರೆ ನೈಟ್ ಡಿನ್ನರ್ಗೆ ಬೆಳಿಗ್ಗೆ ಸಾಂಬಾರ್ಗೆ ಮುದ್ದೆನೂ ಮಾಡಿದ್ವಿ. ಮತ್ತು ನಮ್ಮ ಯಜಮಾನ್ರು ನೈಟ್ 1 ಟೈಮ್ ತಿಂತಾರೆ ಅಷ್ಟೇ ಮನೆಯಲ್ಲಿ. ಅವ್ರು ಕೆಲ್ಸಕ್ಕೆ ಹೋಗ್ತಾರಲ್ವ, ಅಲ್ಲಿ ಹೋಟ್ಲಲ್ಲಿ ತಿಂತಾರೆ. ಅದಕ್ಕೋಸ್ಕರ ಸಂಜೆ ಟೈಮೇ ಈ ಥರ ಏನಾದರೂ ಮಾಡ್ಕೊತೀವಿ. ಮತ್ತು ಉಪ್ಪು, ಖಾರ ನಿಮ್ಮ ರುಚಿಗೆ ತಕ್ಕಷ್ಟು ಹಾಕ್ಕೊಂಡ್ರೆ ಇದು ಕಲರ್ಫುಲ್ಲಾಗೂ ಚೆನ್ನಾಗಿ ಕಾಣಿಸುತ್ತೆ. ಮತ್ತು ಮಕ್ಕಳಿಗೂ ಲಂಚ್ ಬಾಕ್ಸಿಗೆ ಸಹ ಇದು ಮಾಡ್ಬೋದು. ನೆಕ್ಸ್ಟ್ ಡೇ ಸ್ಯಾಟರ್ಡೆ ನನ್ನ ಮಗನಿಗೆ ಇದನ್ನೇ ಲಂಚ್ ಬಾಕ್ಸ್ ಸಹ ಮಾಡಿದ್ದೆ. ಮತ್ತು ಈಗ ಎಣ್ಣೆ ಬಿಸಿ ಆದಮೇಲೆ ಕಡಲೆಬೇಳೆನ ಈ ರೀತಿ ಸ್ವಲ್ಪ ಕೆಂಪಗಾಗೋವರೆಗೂ ವಾಡಿಸ್ಕೋಬೇಕು. ವಾಡಿಸ್ಕೊಂಡು ಅದು ಕಂಪ್ಲೀಟಾಗಿ ತಣ್ಣಗಾದಮೇಲೆ ನಾವು ಈ ರೀತಿ ಹಾಕ್ಕೋಬೇಕು. ಇಲ್ಲ ಅಂದರೆ ಅದು ಉಂಟೆ ಥರ ಆಗೋಗುತ್ತೆ ಬಿಸಿಯಲ್ಲೇ ಹಾಕ್ಕೊಂಡ್ರೆ. ಈ ರೀತಿ ಹಾಕ್ಕೊಂಡಿದ್ದಾದಮೇಲೆ ಈಗ ಬುಗ್ಗಿ ಮಾಡೋ ತವಾನ ಇಟ್ಟಿದ್ದೀನಿ. ಬುಗ್ಗಿ ಅಥವಾ ಪಡ್ಡು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಿ ಈ ರೀತಿ ಹಾಕ್ಕೊಂಡ್ರೆ
ಒಂದು 5 ನಿಮಿಷ ಬೆಂದರೆ ನೋಡಿ ಈ ರೀತಿ ಲೈಟಾಗಿ ಕೆಂಪಗಾಗಿರುತ್ತೆ. ಅದನ್ನ ಈ ರೀತಿ ಸ್ಪೂನಲ್ಲಿ ಆರಾಮಾಗಿ ತೊಗೋಬೋದು. ಸ್ಪೂನ್ನ ಸ್ವಲ್ಪ ಎಣ್ಣೆಯಲ್ಲಿ ಅದ್ಕೊಂಡು ಈ ರೀತಿ ತೊಗೊಂಡ್ರೆ ಮತ್ತು ಇನ್ನೊಂದು ಸೈಡ್ ಒಂದು 5 ನಿಮಿಷ ಬೆಂದರೆ ರೆಡಿ ಆಗಿರುತ್ತೆ ಫ್ರೆಂಡ್ಸ್. ತುಂಬ ಸಾಫ್ಟಾಗಿ ಫ್ಲಫಿಯಾಗಿ ತುಂಬ ಚೆನ್ನಾಗಿತ್ತು. ಕ್ರಿಸ್ಪಿಯಾಗೂ ಸಹ ಇತ್ತು. ಮೇಲೆ ಕ್ರಿಸ್ಪಿಯಾಗಿ ಒಳಗಡೆ ಮೆತ್ತಗೆ ತುಂಬ ಚೆನ್ನಾಗಿತ್ತು. ನೀವು ಒಂದು ಸಲ ಟ್ರೈ ಮಾಡಿ. ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಅವ್ರಿಗೂ ಲಂಚ್ ಬಾಕ್ಸ್ಗೂ ಕಳಿಸ್ಬೋದು. ಮಾರ್ನಿಂಗ್ ಬ್ರೇಕ್ಫಾಸ್ಟ್ ಸಹ ಚೆನ್ನಾಗಿರುತ್ತೆ ಈ ರೆಸಿಪಿ. ಇದ್ರ ಜೊತೆಗೆ ಟೊಮೆಟೊ ಚಟ್ನಿ ಇದ್ದರೆ ಚೆನ್ನಾಗಿರುತ್ತೆ. ನಾನು ಕಡಲೆ ಬೀಜ ಚಟ್ನಿ ಮಾಡಿದ್ದೆ, ಅದಕ್ಕೂ ಚೆನ್ನಾಗಿತ್ತು. ನೋಡಿ, ಇದು ನೆಕ್ಸ್ಟ್ ಡೇ ಮಾರ್ನಿಂಗ್ ನನ್ನ ಮಗನಿಗೆ ಪಡ್ಡು ಮಾಡಿದ್ದೆ. ಅಂದರೆ ಅದೇ ಗಂಜಿನ ಮಡಗಿಲ್ಲ, ಸ್ವಲ್ಪ ಮಿಲ್ಸಿದ್ದೆ. ಅದಕ್ಕೆ ಬೆಳಿಗ್ಗೆ ಈರುಳ್ಳಿ ಎಲ್ಲ ಕೊಯ್ಕೊಂಡು ಮಾಡಿದ್ದು. ಈರುಳ್ಳಿ ಎಲ್ಲ ಮೊದಲೇ ಕೊಯ್ದಿಟ್ಕೊಂಡು ಆ ರೀತಿ ಮಾಡಬಾರ್ದು ಅಂತ ಹೇಳ್ತಾರೆ. ಅದಕ್ಕೋಸ್ಕರ ನೈಟು ಮಿಕ್ಸ್ ಮಾಡಿದ್ದೆಲ್ಲ ಖಾಲಿ ಆಗಿತ್ತು. ಇನ್ನೂ ಸ್ವಲ್ಪ ಗಂಜಿ ಮಿಲ್ಸಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟ್ ತುರಿದು ಹಾಕಿ ಉಪ್ಪು ಖಾರ ಹಾಕಿ ಅವನಿಗೆ ಮಾಡಿಕೊಟ್ಟೆ. ಅವ್ನ ಬುಗ್ಗೆ ಆದರೆ ತಿಂತಾನೆ, ಇಲ್ಲಾಂದರೆ ಏನಾದರೂ ಮಾಡಿಕೊಡ್ಲಿ ಹಾಗೆ ತರ್ತಾನೆ. ಅದಕ್ಕೋಸ್ಕರ ಅವನಿಗೆ ಬುಗ್ಗಿ ಮಾಡಿಕೊಟ್ಟೆ. ಇದಾಗಿತ್ತು ಫ್ರೈಡೇ ವ್ಲಾಗ್ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಓಕೆ, ಬಾಯ್ ಫ್ರೆಂಡ್ಸ್. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ.